ಡಾನ್ ಮುತ್ತಪ್ಪ ರೈ ಪುತ್ರನ ಮೇಲೆ ಗುಂಡಿನ ದಾಳಿಯಾಗಿದೆ. ರಿಕ್ಕಿ ರೈ ಮೇಲೆ ಫೈರಿಂಗ್ಗೆ ಕಾರಣ ಏನು ಅಂತಕ್ಕಂಥದ್ದು ಈಗ ಪ್ರಶ್ನೆ. ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದ್ವೇಷ ಇತ್ತಾ? ಹಳೆ ಸೈಡಿಗೆ ದುಷ್ಕರ್ಮಿಗಳೇನಾದರೂ ಗುಂಡನ್ನು ಹಾರಿಸಿದ್ರ? ಏಕೆಂದರೆ ಮೇಲ್ನೋಟಕ್ಕೆ ಇದು ಪಕ್ಕಾ ಪ್ಲ್ಯಾನ್ ಮಾಡಿಯೇ ಗುಂಡು ಹಾರಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಎಲ್ಲ ಅವರ ಮೂಮೆಂಟ್ಸ್ ಎಲ್ಲನೂ ತಿಳ್ಕೊಂಡು ಫೈರಿಂಗ್ ಆಗಿರುವಂಥದ್ದು. ಸೊ ಹಾಗಾಗಿ ಯಾವ ಕಾರಣಕ್ಕೆ, ಕಾರಣಗಳು ಬೇಕಾದಷ್ಟು ಇರ್ಬೋದು. ಅವರ ಬಿಸ್ನೆಸ್ ಆಗಿರ್ಬೋದು, ಹಳೆ ಸೇಡ್ ಆಗಿರ್ಬೋದು, ಹಳೆ ವೈಷಮ್ಯ ಇರ್ಬೋದು, ಅವ್ರ ತಂದೆ ಮೇಲಿನ ಕೋಪ ಇರ್ಬೋದು, ಸಿಟ್ಟಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು. ಬಟ್ ಸ್ಟೇಟ್ಮೆಂಟನ್ನು ತಗೊಂಡ ನಂತರ ಗೊತ್ತಾಗುತ್ತೆ. ಆ ಪ್ರತ್ಯಕ್ಷದರ್ಶಿಗಳು ಇವರೆಲ್ಲರದು ಹೇಳಿಕೆ, ಅವ್ರು ಯಾವುದ್ರಲ್ಲಿ ಬಂದಿದ್ದರು, ಯಾವ ವೆಹಿಕಲಲ್ಲಿ ಬಂದಿದ್ದರು, ಅವರ ಮೂಮೆಂಟ್ಸ್ ಏನು ಎಲ್ಲ ಗೊತ್ತಾಗಬೇಕಲ್ಲ. ಸೊ ಹಾಗಾಗಿ ಈಗ ಸದ್ಯಕ್ಕಂತೂ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಏನು ರಿಸಲ್ಟ್ ಬರುತ್ತೆ, ಏನು ರಿಪೋರ್ಟ್ ಬರುತ್ತೆ ಅಂತಕ್ಕಂಥದ್ರ ಮೇಲೆ ಮುಂದಿನ ತನಿಖೆ ನೋಡಬೇಕು. FSL ರಿಪೋರ್ಟ್ ಅಂತಂದರೆ ಇದರಲ್ಲಿ ಏನು FSL ನೋಡ್ತಾರೆ ನನಗೆ ಗೊತ್ತಿಲ್ಲಪ್ಪ. FSL ರಿಪೋರ್ಟ್ ಬರಬೇಕು ಅಂತಂದರೆ ಯಾವುದಾದ್ರೂ ಒಂದು ವಸ್ತುವನ್ನು ಲ್ಯಾಬೊರೇಟ್ರಿ ಕಳಿಸಿರ್ಬೇಕಲ್ಲ ತನಿಖೆ ಆದ ಸಂದರ್ಭದಲ್ಲಿ. ಏನು ಕಳಿಸಿದ್ದಾರೆ ಅಂತ ಗೊತ್ತಿಲ್ಲ. FSL ರಿಪೋರ್ಟ್ ಏನಪ್ಪ, ಯಾವುದಕ್ಕೆ ಇವರು ಕೊಟ್ಟಿದ್ದಾರೆ ಅಂತಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ರಾಮನಗರ SP ಶ್ರೀನಿವಾಸ್ ಗೌಡ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದಿಷ್ಟು ತಡರಾತ್ರಿ 12:50 ಸುಮಾರಿಗೆ ನಡೆದಿರ್ತಕ್ಕಂಥ ಘಟನೆ. ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕು, ಇನ್ನಷ್ಟು ಮಾಹಿತಿ ಬರಬೇಕು, ನೋಡೋಣ. ಬಟ್ ಸದ್ಯಕ್ಕಂತೂ ಇಷ್ಟು ಮಾಹಿತಿ ಇವಾಗ ಸದ್ಯಕ್ಕೆ ಗೊತ್ತಾಗಿದೆ. ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ, ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಅವರ ಆರೋಗ್ಯ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಅಂತಲೇ ಪೊಲೀಸರಿಂದ ಬಂದಿರತಕ್ಕಂಥ ಮಾಹಿತಿ. ರಿಕ್ಕಿ ರೈ ಅಂತಂದ್ಬಿಟ್ಟು ಮುತ್ತಪ್ಪ ರೈ ಅವರ ಕೊನೆಯ ಮಗ. ತಡರಾತ್ರಿ ಬಿಡದಿಯ ಅವರ ತೋಟದ ಮನೆ ಸಮೀಪ ಯಾರೋ ಹೊಂಚಾಕಿ ಕಾದು ಅವ್ರ ಮೇಲೆ ಫೈರಿಂಗನ್ನು ಮಾಡಿದ್ದಾರೆ. ಮನೆಯಿಂದ ಆಚೆ ಬರ್ತಾ ಇದ್ದಂತೆ ರಿಕ್ಕಿ ರೈ ಮೇಲೆ ಫೈರಿಂಗ್ ಆಗಿದೆ. ಡ್ರೈವಿಂಗ್ ಸೀಟನ್ನು ಟಾರ್ಗೆಟ್ ಮಾಡಿ ಫೈರ್ ಮಾಡಿದ್ದಾರೆ. ಬಟ್ ಡ್ರೈವಿಂಗ್ ಸೀಟಲ್ಲಿ ಆತ ಕೂತಿರಲಿಲ್ಲ, ಆದರೂ ಗುಂಡು ತಗಲಿದೆ ಮೂಗು ಮತ್ತು ಕೈ ಭಾಗಕ್ಕೆ. ಹಾಗಾಗಿ ಅವರಿಗೆ ಅದೇನು ಗುಂಡು ಒಳ ಹೊಕ್ಕಿದ್ರೆ ಮೂಗಿನ ಭಾಗದಲ್ಲಿ ತುಂಬ ಕಷ್ಟ. ತೋಳ ಜಾಗ ಅಂದರೆ ಕೈ ಭಾಗದಲ್ಲಾಗಿದ್ದರೂ ಓಕೆ, ಆಪ್ರೇಟ್ ಮಾಡಿ ತೆಗೆದುಬಿಡ್ತಾರೆ. ಬಟ್ ಮೂಗಿನ ಸವರ್ಕೊಂಡು ಹೋಗಿದ್ರೆ ಔಟ್ ಆಫ್ ಡೇಂಜರ್, ಒಳ ಹೊಕ್ಕಿದ್ರೆ ತುಂಬ ಕಷ್ಟ. ಯಾಕೆಂದರೆ ತಲೆ ಭಾಗ ಅಲ್ವಾ, ಏನೇ ಆದರೂ ಮುಖದ ಭಾಗ. ಹಾಗಾಗಿ ಅದು ಯಾವ ಥರ ಮಾಡ್ತಾರೆ ಅಂತ ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರಾಘು ಅವರಿಂದ ಪಡ್ಕೊಳ್ಳೋಣ. ಎಸ್ ರಾಘು, ಐ ಥಿಂಕ್ ನೀವು ಸ್ಪಾಟಲ್ಲೇ ಇದ್ದೀರಾ ಅಂತ ಅನ್ಕೋತೀನಿ. ಯಾವಾಗ ನಡೆದ ಘಟನೆ, ಯಾರು ಈ ಥರ ಫೈರ್ ಮಾಡಿರ್ತಕ್ಕಂಥದ್ದು, ಪೊಲೀಸರ ಪ್ರಾಥಮಿಕ ಮಾಹಿತಿ ಏನು ಹೇಳುತ್ತೆ, ಸದ್ಯಕ್ಕೆ ರಿಕ್ಕಿ ರೈ ಅವರ ಆರೋಗ್ಯ ಸ್ಥಿತಿ ಹೇಗಿದೆ, ಏನಿದೆ ಟೋಟಲ್ ಮಾಹಿತಿ? ಅರವಿಂದ್, ಘಟನೆ ರಾತ್ರಿ 12:50 ಸುಮಾರಿಗೆ ನಡೆದಿರುವಂಥದ್ದು. ಅವ್ರದ್ದು ಬಿಡದಿ ಫಾರ್ಮ್ ಹೌಸ್ ಏನಿದೆ, ಆ ಫಾರ್ಮ್ ಹೌಸ್ನ ಮುಖ್ಯ ದ್ವಾರದ ಕೂದಳೆಲೆ ಅಂತರದಲ್ಲೇ ಈಗ ಘಟನೆ ನಡೆದಿರುವಂಥದ್ದು. ಗಮನಿಸ್ತಾ ಇದ್ರಿ, ಆ ಫಾರ್ಮ್ ಹೌಸ್ನ ಆರ್ಚ್ ಏನಿದೆ ಅಲ್ಲಿಂದ ಹೊರಭಾಗಕ್ಕೆ ಬರ್ತಾರೆ ರಿಕ್ಕಿ ರೈ ಜೊತೆಗೆ ಅವರ ಚಾಲಕ ಇಬ್ಬರು ಕೂಡ ಬರ್ತಾರೆ. ಬೆಂಗಳೂರಿಗೆ ಹೋಗಬೇಕು ಅನ್ನುವಂಥ ಕಾರಣಕ್ಕಾಗಿ ಇದೇ ಮಾರ್ಗದಲ್ಲಿ ಬರ್ತಾರೆ. ಒಂದು 200 ಮೀಟರ್ ಅಷ್ಟು ಮುಂದೆ ಬರ್ತಾ ಇದ್ದಾಗೇನೆ, ಮುಖ್ಯ ರಸ್ತೆಗೆ ಬರ್ತಾ ಇದ್ದಾಗೇನೆ ಬಲಭಾಗದಲ್ಲಿ ಇರುವಂತಹ ಕಾಂಪೌಂಡ್ನ ಒಳಭಾಗದಿಂದ ನೇರವಾಗಿ ರಿಕ್ಕಿ ರೈ ಜೊತೆಗೆ ಅವರ ಚಾಲಕನ ಮೇಲೆ ಗುಂಡಿನ ದಾಳಿಯನ್ನು ಮಾಡಲಾಗುತ್ತೆ. ಸಾಮಾನ್ಯವಾಗಿ ಪ್ರತಿನಿತ್ಯವೂ ಕೂಡ ಅವರು ಕಾರನ್ನು ತೆಗಿತಾರೆ ಅಂತ ಹೇಳಿದಾಗ ರಿಕ್ಕಿ ರೈ ಅವರೇನಿರ್ತಾರೆ ಅವರೇ ಡ್ರೈವಿಂಗ್ ಸೀಟಲ್ಲಿ ಇರ್ತಾ ಇದ್ದಂಥವ್ರು. ಡ್ರೈವಿಂಗ್ ಸೀಟಲ್ಲಿ ಇರ್ತಾ ಇದ್ದಂಥ ಕಾರಣಕ್ಕಾಗಿ ಡ್ರೈವಿಂಗ್ ಸೀಟನ್ನು ಟಾರ್ಗೆಟ್ ಮಾಡಿ ಫೈರ್ ಅನ್ನು ಮಾಡಲಾಗುತ್ತೆ. ಬಟ್ ಆದರೆ ಅದೃಷ್ಟವಶಾತ್ ಅವರು ನಿನ್ನೆ ಡ್ರೈವಿಂಗ್ ಸೀಟಲ್ಲಿ ಇರಲಿಲ್ಲ, ಅವರು ಚಾಲಕನನ್ನ ಕರ್ಕೊಂಡು ಬಂದಿದ್ರು. ಯಾವಾಗ ಫೈರ್ ಆಗುತ್ತೆ, ಫೈರ್ ಆಗ್ತಾ ಇದ್ದಾಗೇನೆ ಕೂಡಲೇ ಚಾಲಕ ಸ್ವಲ್ಪ ಮುಂದೆ ಬೆಂಡ್ ಆಗ್ತಾರೆ. ಬಿದ್ದಂತಹ ಗುಂಡು ಗಮನಿಸ್ತಾ ಇರ್ಬೋದು. ಆ ವಿಜುವಲ್ಸ್ ಅಂದರೆ ಗುಂಡು ಬಿದ್ದಿರುವಂಥ ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ದೀರಿ. ಆ ಡ್ರೈವರ್ ಕೂರುವಂಥ ಕಾರ್ನ ಡೋರ್ ಏನಿದೆ ಅದರ ಹ್ಯಾಂಡಲ್ನ ಪಕ್ಕದಲ್ಲೇ ಶೂಟ್ ಆಗಿರುವಂಥದ್ದು. ಅಲ್ಲಿಂದ ಹೋದಂಥ ಬುಲೆಟ್ ನೇರವಾಗಿ ರಿಕ್ಕಿ ರೈ ಅವರ ಬಲ ಕೈ ಮತ್ತೆ ಮೂಗಿಗೆ ತಾಗಿದೆ. ಕಂಪ್ಲೀಟ್ ಆಗಿ ಆ ಮೂಗು ಮತ್ತೆ ಬಲಗೈಗೆ ಒಂದಷ್ಟು ಗಂಭೀರವಾದಂತಹ ಪೆಟ್ಟುಗಳು ಆಗಿರುವಂಥದ್ದು. ಅದಾಗ್ತಾ ಇದ್ದಾಗೇನೆ ಕೂಡಲೇ ಇಲ್ಲಿಂದ ವಾಹನವನ್ನು ವೇಗವಾಗಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಅವರ ಚಾಲಕ ರಾಜು ಮಾಡ್ತಾರೆ. ಹೋಗ್ತಾ ಇದ್ದಾಗೇನೆ ಸ್ಥಳೀಯ ಆಸ್ಪತ್ರೆಗೆ ಅವರನ್ನು ಸೇರಿಸ್ತಾರೆ. ಬಟ್ ಆದರೆ ಕಂಪ್ಲೀಟ್ ಕತ್ತಲೆ ಇದ್ದಂಥ ಕಾರಣಕ್ಕಾಗಿ, ಕಂಪ್ಲೀಟ್ ಯಾವುದೇ ಬೆಳಕಿಲ್ಲದೆ ಇದ್ದಂಥ ಕಾರಣಕ್ಕಾಗಿ ಯಾರು ಯಾವ ಕಡೆಯಿಂದ ಶೂಟ್ ಮಾಡಿದ್ರು ಅನ್ನುವಂಥದ್ದನ್ನ ಕಂಡುಹಿಡಿಯೋದಕ್ಕಾಗೋದಿಲ್ಲ. ಜೊತೆಗೆ ಯಾಕೆ ಅನ್ನುವಂಥದ್ದು ಕೂಡ ಗೊತ್ತಾಗೋದಿಲ್ಲ. ಪ್ರೀ ಪ್ಲ್ಯಾಂಡ್ ಆಗಿ ಮಾಡಿರುವ ಅನ್ನುವಂಥದ್ದು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ರಿಕ್ಕಿ ರೈ ಅವರು 2 ದಿನದ ಹಿಂದಷ್ಟೇ ರಷ್ಯಾದಿಂದ ವಾಪಸ್ ಆಗಿರ್ತಾರೆ. ವಾಪಸ್ ಬಂದಂಥವರು ಇದೇ ರೀತಿಯಲ್ಲಿ ಓಡಾಟವನ್ನು, ಅಂದರೆ ಇದೇ ಮಾರ್ಗದಲ್ಲಿ ಹೋಗ್ತಾರೆ, ಹೀಗೆ ಹೋಗ್ತಾರೆ ಅನ್ನುವಂಥದ್ದನ್ನು ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ತೆಗೆದುಕೊಂಡು ಪ್ರೀ ಪ್ಲ್ಯಾಂಡ್ ಆಗಿ ಕುಳಿತು ಅದರ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡೇ ಇದರ ಟಾರ್ಗೆಟನ್ನು ಮಾಡಿದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರ ರಿಸಲ್ಟ್ ಈ ರೀತಿ ಇದೆ. ಬಟ್ ಆದರೆ ಅದೃಷ್ಟವಶಾತ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ HAL ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರಿಗೆ ಹೆಚ್ಚಿನ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇದೆ.
ನಿನ್ನೆ ಅವ್ರ ಜೊತೆ ಗನ್ಮ್ಯಾನ್ ಇರಲಿಲ್ಲ, ಕೇವಲ ಡ್ರೈವರ್ ಮಾತ್ರ ಇದ್ರು. ಸೊ ಆ ಕಾರಣಕ್ಕಾಗಿಯೂ ಕೂಡ ಅವರನ್ನ ಟಾರ್ಗೆಟ್ ಮಾಡಿರ್ಬೋದು ಅನ್ನುವಂಥ ಒಂದಷ್ಟು ಅಂಶಗಳು, ಜೊತೆಗೆ ಒಂದಷ್ಟು ಅನುಮಾನಗಳು ಮೂಡ್ತಾ ಇದೆ. ಅವ್ರು ಯಾರು ಇಲ್ಲ ಅನ್ನುವಂಥದ್ದನ್ನ ತಿಳಿದುಕೊಂಡೇ ಈ ರೀತಿಯಾಗಿ ಅವರ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಇದೆ. ಸೊ ಆ ಆಂಗಲ್ ಅಲ್ಲಿ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ FSL ಟೀಮ್ ಬಂದಿದೆ, ಡಾಗ್ ಸ್ಕ್ವಾಡ್ ಬಂದಿದೆ, ಜೊತೆಗೆ SP ಅವರು ಕೂಡ ಸ್ಥಳದಲ್ಲೇ ಇದ್ದಾರೆ. ಪ್ರಾಥಮಿಕ ಮಾಹಿತಿಯನ್ನ ಕಲೆಕ್ಟ್ ಮಾಡೋದ್ರ ಮುಖಾಂತರವಾಗಿ ಯಾರ ಮೇಲಾದ್ರೂ ಅನುಮಾನ ಇದೆ ಅನ್ನುವಂಥದ್ದನ್ನ ಕೂಡ ನೋಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಜೊತೆಯಲ್ಲಿದ್ದಂತಹ ಡ್ರೈವರ್ ರಾಜು ಏನಿದ್ದಾರೆ ಅವ್ರನ್ನ ಪ್ರಾಥಮಿಕವಾಗಿ ತನಿಖೆಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದಾದ ಬಳಿಕ ಸ್ವಲ್ಪ ಸುಧಾರಣೆ ಕಂಡ ಬಳಿಕ ರಿಕ್ಕಿ ರೈ ಅವರ ಬಳಿಯೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಆ ಬಳಿಕ ತನಿಖೆಯನ್ನ ಮುಂದುವರಿಸುವಂತ ಕೆಲಸಗಳು ಆಗುತ್ತೆ. ಅರವಿಂದ್. ರೈಟ್, ಥ್ಯಾಂಕ್ ಯು ರಾಘವ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇದು ಪ್ರೀ ಪ್ಲ್ಯಾಂಡ್, ನೋ ಡೌಟ್.